ನೋಡಿ, ರಾಜ್ಯದಲ್ಲಿ ಈ ಅನಿಷ್ಟ ದೇವದಾಸಿ ಪದ್ಧತಿ ಅನ್ನೋದಿದೆಯಲ್ಲ, ಇದಿನ್ನೂ ಕೂಡ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ಬಿಡುತ್ತೆ ಈಗಿನ ಸ್ಟೋರಿಯನ್ನ ನೋಡಿದ್ರೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ಈಗ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು PSI ಸುಪ್ರೀತ್ ಇವರ ಸಮಯ ಪ್ರಜ್ಞೆಯಿಂದಾಗಿ ಯುವತಿಯನ್ನ ರಕ್ಷಣೆ ಮಾಡಿರೋದು. ಆ ಯುವತಿಯನ್ನ ರಕ್ಷಣೆ ಮಾಡಿ ಆ ಯುವತಿ ಯಾರನ್ನ ಪ್ರೀತಿ ಮಾಡ್ತಿದ್ಲಲ್ಲ, ಆ ಯುವಕನ ಜೊತೆ ಮದುವೆ ಮಾಡಿಸಿದ್ದಾರೆ. ಕುರುಗೋಡು ಬಳಿಯ ಒಡ್ಡಟ್ಟಿಯ ಯುವತಿ ಮತ್ತು ಯುವಕ ಅವರಿಬ್ಬರನ್ನ ಮದುವೆ ಮಾಡಿಸಿದ್ದಾರೆ. ಆ ಯುವತಿಯನ್ನ ದೇವದಾಸಿಯನ್ನ ಮಾಡೋದಕ್ಕೆ ಹೊರಟಿದ್ರಂತೆ ಪೋಷಕರು. ಇದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಆ ಪೋಷಕರನ್ನ ಕರೆಸಿ ತಿಳಿ ಹೇಳಿ ಬುದ್ಧಿ ಹೇಳಿ ಆ ಯುವಕ ಯುವತಿಯರನ್ನ ಮದುವೆ ಮಾಡಿಸಿದ್ದಾರೆ. ನೋಡಿ ಈ ವಿಜುವಲ್ಸ್ ಹಿಂದೆಂದೂ ನಡ್ಕೊಂಡ್ ಬಂದಿರುವಂತ ಅದೊಂದು ಅನಿಷ್ಟ ಪದ್ಧತಿ ಅಂತ ಹೇಳಾಗ್ತದೆ. ದೇವಸ್ಥಾನದಲ್ಲಿ ದೇವರಿಗೆ ಅಂತೇಳಿ ತನ್ನ ಜೀವನದುದ್ದಕ್ಕೂ ಸಮರ್ಪಿತ ಮಾಡೋದು, ಪೂಜೆಗಾಗಿ ಅಥವಾ ಸೇವೆಗಾಗಿ ಅಂತೇಳಿ ಸಮರ್ಪಿತ ಮಾಡ್ಕೊಳ್ಳೋದು ತಮ್ಮನ್ನು ತಾವು, ಅದಕ್ಕೆ ದೇವದಾಸಿ ಅಂತ ಕರೀತಾರೆ. ಆಮೇಲೆ ಕಾಲಾನಂತರ ಅದು ಬೇರೆ ಬೇರೆ ದಾರಿಯನ್ನ ಪಡ್ಕೊಳ್ತಾ ಇತ್ತು. ಸೊ ಹಾಗಾಗಿ ಈ ಅನಿಷ್ಟ ಪದ್ಧತಿಯನ್ನ ದೂರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅದನ್ನ ಮನವರಿಕೆ ಮಾಡುವ ಪ್ರಯತ್ನ ಆಗ್ತಾ ಇದ್ರು ಕೂಡ ಇನ್ನೂ ಜೀವಂತವಾಗಿದೆ. ನೋಡಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಇದೊಂದು ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆಯಾ ಅಂತ ಅನಿಸ್ಬಿಡುತ್ತೆ ಈ ಬಳ್ಳಾರಿಯಲ್ಲಿ ನಡೆದಿರೋ ಸ್ಟೋರಿ. ಈ ಸ್ಟೋರಿಯ ಬಗ್ಗೆ ಡೀಟೇಲ್ ಆಗಿರೋದಾದ್ರೆ. ಹೌದು ಶರತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಮೂಢನಂಬಿಕೆಯ ಪ್ರತೀಕವೆನ್ನತಕ್ಕಂಥದ್ದು, ಇವು ಮೂಢನಂಬಿಕೆ ಈ ಒಂದು ಈಗಲೂ ಜೀವಂತ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಈ ಒಂದು ದೇವದಾಸಿ ಪದ್ಧತಿಯಿಂದಾಗಿ ಮೊನ್ನೆ ತಾನೇ ನಡೆದಂತಹ ಒಂದು ಮದುವೆ. ಈ ಒಂದು ಗ್ರಾಮದಲ್ಲಿ ಏನೂ ಹರಿಯದ ಕೇವಲ 15 ವರ್ಷ ವಯಸ್ಸಾಗಿರ್ತಕ್ಕಂತಹ 18 ವರ್ಷ ವಯಸ್ಸಾಗಿರ್ತಕ್ಕಂತಹ ಹುಡುಗಿಯನ್ನು ಅವರ ತಾಯಿಯು ದೇವದಾಸಿಯಾಗಿದ್ದು, ಅದರಿಂದಾಗಿ ಮಗಳನ್ನು ಸಹ ದೇವದಾಸಿ ಮಾಡಬೇಕೆಂದು ಒತ್ತಡ ತಂದು ಈ ಒಂದು ದೇವದಾಸಿಯಾಗಿ ಮುತ್ತನ್ನು ಕಟ್ಟಿ ಊರಿಗೆ ಬಿಡತಕ್ಕಂತಹ ಕಾರ್ಯಕ್ಕೆ ಊರಿನ ಸಾರ್ವಜನಿಕರು ಸೇರಿದಂತೆಯೇ ಎಲ್ಲರೂ ಆ ಒಂದು ಸಮಾಜದ ಹಿರಿಯರು ಸಹ ನಿರ್ಧರಿಸಿದ್ರು. ಆದ್ರೆ ಯಾವಾಗ ಈ ವಿಷಯದ ಒಂದು ಅಲ್ಲಿನ ಒಂದು ಕುರುಗೋಡು ಪೊಲೀಸ್ ಸ್ಟೇಷನ್ PSI ಆಗಿರ್ತಕ್ಕಂತಹ ಸುಪ್ರೀತ್ ವಿರೂಪಾಕ್ಷ ಅವರ ಕಿವಿಗೆ ಬೀಳುತ್ತು, ಕೂಡಲೇ ಎಚ್ಚೆತ್ತು ಈ ಒಂದು ಹೆಣ್ಣಿನ ಸ್ಥಾನಮಾನ ಏನು, ಹೆಣ್ಣಿನ ರಕ್ಷಣೆ ಏನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ತಿಳಿಸುವಂತಹ ಕಾರ್ಯ ಮಾಡಿ ಕೂಡಲೇ ಆ ಹುಡುಗಿ ಇಷ್ಟಪಟ್ಟಿರ್ತಕ್ಕಂತಹ ವ್ಯಕ್ತಿ ಜೊತೆ ವಿವಾಹ ಮಾಡುವಂತಹ ಕಾರ್ಯವನ್ನು ಈ ಒಂದು ಸುಪ್ರೀತ್ ವಿರೂಪಾಕ್ಷಪ್ಪ ಅವರು ಮಾಡ್ತಾರೆ. ಕಾರಣ ಇಷ್ಟೇ, ಒಂದು ವೇಳೆ ವಿವಾಹ ಮಾಡದೆ ಹಾಗೆ ಬಿಟ್ರೆ ಕದ್ದು ಮುಚ್ಚಿನೂ ಮತ್ತೆ ಆ ಹುಡುಗಿಯ ಜೀವನದಲ್ಲಿ ದೇವದಾಸಿ ಆಗುವುದು ಬೇಡ ಎಂದು ಹೇಳಿ ಅವರೇ ಖುದ್ದಾಗಿ ತಮ್ಮ ಸ್ವಂತ ದುಡ್ಡಿನಿಂದ ತಾಳಿಯನ್ನು ತೆಗೆದುಕೊಂಡು ಬಂದು ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದಲ್ಲಿಯೇ ಈ ಒಂದು ತಾಳಿ ಕಟ್ಟಿಸುವ ಮೂಲಕ ಈ ಪ್ರೀತಿಸಿರತಕ್ಕಂತಹ ಹುಡುಗನ ಜೊತೆ ಆ ಹುಡುಗಿಯ ಮದುವೆಯನ್ನು ಮಾಡಿಸುವುದರ ಮೂಲಕ ಎಲ್ಲೋ ಒಂದು ಕಡೆ ಎಲ್ಲಾ ಒಂದು ಇಲಾಖೆಯ ಅಧಿಕಾರಿ ವರ್ಗಕ್ಕೂ ಮತ್ತು ಆ ಹುಡುಗಿಯ ಬಾಳಿಗೂ ಜೀವ ನೀಡಿದಂತಹ ಕಾರ್ಯವು ಹಾಗೂ ಇಂತಹ ಕಾರ್ಯಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಸಹ ಸಪೋರ್ಟ್ ಮಾಡುವುದಿಲ್ಲ ಎನ್ನತಕ್ಕಂತಹ ಒಂದು ವಿಚಾರವು ಇಲ್ಲಿ ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಸಹ ಇದನ್ನು ಹಳ್ಳಿಗಳಲ್ಲಿ ಅಲ್ಲಲ್ಲಿ ಆಚರಣೆ ಮಾಡ್ತಿರುವುದರ ಬಗ್ಗೆ ಇನ್ನಷ್ಟು ಈ ಒಂದು ಪ್ರಚಾರ ಜಾಹೀರಾತು ಕಾರ್ಯವನ್ನು ಸರ್ಕಾರಗಳು ಹಮ್ಮಿಕೊಳ್ಳಬೇಕು. ಅದೇ ರೀತಿಯಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ನಡೆಯದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ವಲಯದಿಂದ ಕೇಳಿ ಬರತಕ್ಕಂತಹ ಮಾತಾಗಿದೆ. ಸ್ಥಳೀಯ ಸುಪ್ರೀತ್ ವಿರೂಪಾಕ್ಷ ಅವರ ನಡೆಗೆ ಈ ಒಂದು ಸಾರ್ವಜನಿಕರಿಂದಲೂ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ. ಶರತ್, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.